ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತ ಪ್ರಕರಣ ಆಯ್ತಲ್ಲ, ನಿಖಿಲ್ ಬಂಧನವನ್ನ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. ನ್ಯಾಯಮೂರ್ತಿ ಕೃಷ್ಣಕುಮಾರ್ ಅವರ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೀತಾ ಇದ್ದು, ನಿಖಿಲ್ ಸೋಸ್ಲೆ ಸಂದೇಶ್ ಚೌಟವಾದ್ ಅವರ ಪರವಾಗಿ ಇದೀಗ ಸಂದೇಶ್ ಚೌಟವಾದ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಸರ್ಕಾರದ ಪರವಾಗಿ ಎಜಿ ಶಶಿಕಿರಣ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಅನ್ನೋ ರೀತಿಯಲ್ಲಿ ಇವ್ರುಗಳ ತಪ್ಪನ್ನ ಮುಚ್ಕೊಳ್ಳೋಕೆ ಯಾರದೋ ಮೇಲೆ ಎಫ್ಐಆರ್ ಹಾಕಿದ್ದಾರೆ, ಇನ್ಯಾರನ್ನೋ ಅರೆಸ್ಟ್ ಮಾಡುವ ಕೆಲಸಗಳಾಗಿದೆ. ಈ ರೀತಿಯ ವಾದಗಳು ಬರುತ್ತೆ ಇಲ್ಲಿ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಮುಂಭಾಗ RCB ಕಪ್ ಗೆದ್ದ ಮಾರನೇ ದಿನ ಕಾಲ್ತುಳಿತ ಸಂಭವಿಸಿ 11 ಜನ ಸಾವನ್ನಪ್ಪಿದ್ರು. ಇದರಲ್ಲಿ RCBಯ ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡಲ್ ಮಾಡ್ತಾ ಇದ್ದ ನಿಖಿಲ್ ಸೋಸ್ಲೆ ಅವ್ರನ್ನ ಅರೆಸ್ಟ್ ಮಾಡಲಾಗಿತ್ತು. RCB ಮೇಲೂ ಕೂಡ ಎಫ್ಐಆರ್ ಹಾಕಲಾಗಿತ್ತು. ಈ ಪ್ರಕರಣ ಇದೀಗ ನಿಖಿಲ್ ಸೋಸ್ಲೆ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ವಾದಗಳು ನಡೀತಾ ಇದೆ. ಸರ್ಕಾರದ ಪರವಾಗಿ ಎಜಿ ಶಶಿಕಿರಣ್ ಶೆಟ್ಟಿ ಅವರು ವಾದವನ್ನ ನಡೆಸ್ತಾ ಇದ್ರೆ, ಏನು ನಿಖಿಲ್ ಅವರ ಬಂಧನವನ್ನ ಪ್ರಶ್ನಿಸಿ ಇದೀಗ ಸಂದೇಶ್ ಚೌಟ್ ಅವರು ಕೂಡ ವಾದವನ್ನ ಮಾಡ್ತಾ ಇದ್ದಾರೆ. ಇವರ ಪಾತ್ರ ಏನು? ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದೇ ಅಪರಾಧ ಆಗಿದೆ, ಅದನ್ನ ನಂಬ್ಕೊಂಡೇ ಜನ ಬಂದಿದ್ದಾರೆ, ಇವರದ್ದು ಕೂಡ ಇದರಲ್ಲಿ ದೊಡ್ಡ ಪಾತ್ರ ಇದೆ. ಈ ರೀತಿಯ ಚರ್ಚೆಗಳನ್ನ ಸರ್ಕಾರದ ಪರವಾಗಿ ವಾದ ಮಂಡಿಸೋರು ಮಾಡಬಹುದು. ಇನ್ನು ನಿಖಿಲ್ ಸೋಸ್ಲೆ ಅರೆಸ್ಟ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ RCBಯ ಪಾತ್ರ ಇದರಲ್ಲಿ ಏನೂ ಇಲ್ಲ. RCBಯ ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡಲ್ ಮಾಡ್ತಾ ಇದ್ದ ನಿಖಿಲ್ ಸೋಸ್ಲೆ ಪಾತ್ರವೂ ಕೂಡ ಇದರಲ್ಲಿ ಏನೂ ಇಲ್ಲ ಅನ್ನುವಂಥದ್ದನ್ನ ಪ್ರೂವ್ ಮಾಡಬೇಕಾಗಿದೆ ಅವರ ಪರ ವಕೀಲರು. ಸೊ ಈ ವಾದ ವಿವಾದ ಈ ರೀತಿಯಾಗಿ ನಡೀತಾ ಇದೆ. ಓಕೆ, ಇದೀಗ ಸರ್ಕಾರದ ಪರ ವಕೀಲರು ಯಾವ ರೀತಿಯ ವಾದವನ್ನ ಮಂಡಿಸ್ತಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ನ್ಯಾಯಾಲಯವು ಕೆಲವು ದಾಖಲೆಗಳನ್ನ ಕೇಳಿದೆ, ಅದನ್ನ ಮುಚ್ಚಿದ ಲಕೋಟಿಯಲ್ಲಿ ಸಲ್ಲಿಸ್ತೀವಿ ಅಂತ ತಿಳಿಸಿದ್ದಾನೆ. ಅನುಮತಿ ಕೇಳದೆಯೇ RCB ವಿಜಯೋತ್ಸವದ ಟ್ವೀಟ್ ಮಾಡಿದೆ. ಜೂನ್ 3ನೇ ತಾರೀಕಿನ ರಾತ್ರಿ 11:30ಕ್ಕೆ ವಿಜಯೋತ್ಸವದ ಟ್ವೀಟ್ ಮಾಡಿದೆ RCB. ವಿಧಾನಸೌಧದಲ್ಲಿ ವಿಜಯೋತ್ಸವ ಆರಂಭ ಆಗುತ್ತೆ ಅಂತ ಟ್ವೀಟ್ ಮಾಡಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಭಾಗದಲ್ಲಿ ಏನು ಕಾಲ್ತುಳಿತಾ ಇತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ RCBಯ ಟ್ವೀಟೇ ಇದೆಲ್ಲದಕ್ಕೂ ಕಾರಣ ಅಂತ ಸರ್ಕಾರದ ಪರ ವಕೀಲರು ವಾದ ಮಾಡ್ತಾ ಇರೋದು.